ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಹಾಗಲಕಾಯಿಯನ್ನ ಖಂಡಿತವಾಗಿ ನೋಡಿರುತ್ತೀರಾ. ಆದ್ರೆ ಇದರ ಪ್ರಯೋಜನಗಳನ್ನು ತಿಳಿದರೆ ಮಾತ್ರ ನೀವು ಖಂಡಿತವಾಗಿಯೂ ಆಶ್ಚರ್ಯರಾಗುತ್ತೀರಾ. ಹಾಗಲಕಾಯಿ ಸೇವಿಸುವುದರಿಂದ ದೇಹದಲ್ಲಿ ಉಷ್ಣತೆ ಉತ್ಪತ್ತಿಯಾಗುತ್ತದೆ, ಜೊತೆಗೆ ನಿಮಗೆ ಹೆಚ್ಚಿನ ಶಕ್ತಿ ಸಿಗುತ್ತದೆ. ಹಾಗಿದ್ರೆ ಹಾಗಲಕಾಯಿಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಆದ್ದರಿಂದ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಹಾಗಲಕಾಯಿ ತರಕಾರಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದೇ ರೀತಿ ಹಾಗಲಕಾಯಿ ಎಲೆಗಳು, ಅದರ ಹೂವುಗಳು ಮತ್ತು ಕಾಯಿಗಳು ಅನೇಕ ರೋಗಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಅನೇಕ ಜನರು ಮಧುಮೇಹದಂತ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳಸುತ್ತಾರೆ. ಹಾಗಲಕಾಯಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿವೆ, ಆದರೆ ಅದರ ಬಗ್ಗೆ ಎಲ್ಲರಿಗೂ ತಿಳಿದಿಲ್ಲ. ಆದ್ದರಿಂದ ಹಾಗಲಕಾಯಿ ಸೇವಿಸುವುದರಿಂದ ಆಗುವ ಎಲ್ಲ ಪ್ರಯೋಜನಗಳು, ಇದು ಯಾವ ರೋಗಗಳನ್ನು ಗುಣಪಡಿಸುತ್ತದೆ ಮತ್ತು ಇದನ್ನು ಹೇಗೆ ಬಳಸಲಾಗುತ್ತದೆ ಎಂಬುದರ ಬಗ್ಗೆ ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಹಾಗಲಕಾಯಿಯ ಪ್ರಮುಖ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಹಾಗಲಕಾಯಿ ರುಚಿಯಲ್ಲಿ ಕಹಿಯಾಗಿದ್ದು ಸ್ವಲ್ಪ ಖಾರವಾಗಿರುತ್ತದೆ. ಡಯಾಬಿಟಿಸ್ ನಿಯಂತ್ರಣ, ಸಕ್ಕರೆ ಕಾಯಿಲೆ ಇರುವವರಿಗೆ ಹಾಗಲಕಾಯಿ ರಸವು ರಾಮಬಾಣವಿದ್ದಂತೆ. ಅವರು ಹಾಗಲಕಾಯಿ ರಸ ಮತ್ತು ಹಾಗಲಕಾಯಿ ತರಕಾರಿಯನ್ನು ತಪ್ಪದೆ ಸೇವಿಸಬೇಕು. ಅದರ ಜೊತೆ ಇತರೆ ಸಮಸ್ಯೆಗಳಿಗೂ ಕೂಡ ಪರಿಹಾರವಿದೆ. ಇದು ಹೊಟ್ಟೆ ನೋವು, ಜ್ವರ ಮತ್ತು ಕಣ್ಣಿನ ಕಾಯಿಲೆಗಳನ್ನು ಸಹ ನಿವಾರಿಸುತ್ತದೆ. ಚರ್ಮ ಮತ್ತು ಆಂತರಿಕ ರೋಗಗಳಿಗೂ ಕೂಡ ಇದು ರಾಮಬಾಣ. ಇದು ಯೋನಿ ಅಥವಾ ಗರ್ಭಕೋಶದ ಕಾಯಿಲೆಗಳು, ಕುಷ್ಠರೋಗ ಮತ್ತು ಅನೇಕ ಆಂತರಿಕ ಕಾಯಿಲೆಗಳನ್ನು ಸಹ ನಿವಾರಿಸುತ್ತದೆ. ಗಾಯಗಳನ್ನು ಗುಣಪಡಿಸುವುದು, ಇದು ಎಂತ ಹಳೆಯ ಗಾಯಗಳನ್ನಾದರೂ ಗುಣಪಡಿಸಲು ಸಹಾಯ ಮಾಡುತ್ತದೆ. ಇದನ್ನು ಇಂಗ್ಲಿಷ್ ನಲ್ಲಿ ಬೀಟರ್ ಗಾರ್ಡ್ ಎಂದು ಕರೆಯುತ್ತಾರೆ, ತೆಲುಗಿನಲ್ಲಿ ಇದನ್ನು ಕಾಕರಕಾಯಿ ಎಂದು ಕರೆಯುತ್ತಾರೆ. ಇನ್ನು ಈ ಹಾಗಲಕಾಯಿ ತಲೆಹೊಟ್ಟು ಮತ್ತು ಏನುಗಳಿಗೆ ರಾಮಬಾಣವಾಗಿದೆ. ಈ ಹಾಗಲಕಾಯಿ ಎಲೆಗಳನ್ನು ರುಬ್ಬಿ ರಸವನ್ನು ಕೂದಲಿಗೆ ಹಚ್ಚಿದರೆ ತಲೆಹೊಟ್ಟು ಅಂದ್ರೆ ಡ್ಯಾಂಡ್ರಫ್ ಮತ್ತು ಏನುಗಳು ನಿವಾರಣೆಯಾಗುತ್ತವೆ. ಎಲೆಗಳ ರಸಕ್ಕೆ ಅರಿಶಿಣ ಸೇರಿಸಿ ಹಚ್ಚುವುದರಿಂದಲೂ ಡ್ಯಾಂಡ್ರಫ್ ನಿವಾರಣೆಯಾಗುತ್ತದೆ. ಗಂಟಲು ನೋವು ಮತ್ತು ಧ್ವನಿ ಬದಲಾಗಿದ್ದರೆ 5 ಗ್ರಾಂ ಹಾಗಲಕಾಯಿ ಬೇರಿನ ಪೇಸ್ಟ್ ಅನ್ನು ಜೇನುತುಪ್ಪ ಅಥವಾ 5 ಮಿಲಿ ತುಳಸಿ ರಸದೊಂದಿಗೆ ಬೆರೆಸಿ ಸೇವಿಸುವುದರಿಂದ ಗಂಟಲು ಕೂರುವುದು ಕಡಿಮೆಯಾಗುತ್ತದೆ. ಕಿವಿ ನೋವಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ತಾಜಾ ಎಲೆಗಳ ರಸವನ್ನು ತೆಗೆದು ಸ್ವಲ್ಪ ಬೆಚ್ಚಗೆ ಮಾಡಿ 1 ರಿಂದ 2 ಹನಿಗಳನ್ನು ಕಿವಿಗೆ ಹಾಕಿದರೆ ನೋವು ಕಡಿಮೆಯಾಗುತ್ತದೆ ಮತ್ತು ಕಿವಿಯಲ್ಲಿರುವ ಕೊಳೆ ಹೊರಬರುತ್ತದೆ. ಹೊಟ್ಟೆಯ ಹುಳುಗಳಿಗೆ, ಫ್ರೆಂಡ್ಸ್, ಮಕ್ಕಳ ಹೊಟ್ಟೆಯಲ್ಲಿ ಹುಳುಗಳಿದ್ದರೆ 10 ರಿಂದ 12 ಮಿಲಿ ಹಾಗಲಕಾಯಿ ಎಲೆಗಳ ರಸವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸಬೇಕು. 2 ರಿಂದ 3 ಗ್ರಾಂ ಹಾಗಲಕಾಯಿ ಬೀಜಗಳನ್ನು ರುಬ್ಬಿ ಅದನ್ನು ಸಹ ನೀಡಬಹುದು. ಸ್ತನ್ಯಪಾನ ಮಾಡುವ ತಾಯಂದಿರಲ್ಲಿ ಹಾಲು ಹೆಚ್ಚಿಸಲು 20 ಗ್ರಾಂ ಹಾಗಲಕಾಯಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಸೋಸಿ ಕುಡಿಯುವುದರಿಂದ ಸ್ತನಗಳಲ್ಲಿ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಇದನ್ನ 5 ರಿಂದ 7 ದಿನಗಳ ಕಾಲ ಬಳಕೆ ಮಾಡಬೇಕು. ಚರ್ಮದ ರೋಗಗಳು, ಹಾಗಲಕಾಯಿ ಎಲೆಗಳ ರಸಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಿಂಡಿ ದದ್ದು, ತುರಿಕೆ, ಎಸ್ಜಿಮಾ ಅಥವಾ ಇನ್ಯಾವುದೇ ಚರ್ಮ ರೋಗವಿರುವ ಜಾಗಕ್ಕೆ ಲೇಪಿಸಿದರೆ, ಅಂದ್ರೆ ಪೇಸ್ಟ್ ರೀತಿ ಹಚ್ಚಿದರೆ 4 ರಿಂದ 5 ದಿನಗಳಲ್ಲಿ ಚರ್ಮ ರೋಗಗಳು ಸಂಪೂರ್ಣವಾಗಿ ಗುಣವಾಗುತ್ತವೆ. ಜ್ವರ ಮತ್ತು ಶೀತ, 10 ರಿಂದ 15 ಮಿಲಿ ಹಾಗಲಕಾಯಿ ರಸಕ್ಕೆ ಜೀರಿಗೆ ಪುಡಿಯನ್ನು ಬೆರೆಸಿ ದಿನಕ್ಕೆ 3 ಬಾರಿ ಕುಡಿಸಿದರೆ ಜ್ವರ ಮತ್ತು ಶೀತದಿಂದ ಬರುವ ಜ್ವರಗಳು ನಿವಾರಣೆಯಾಗುತ್ತವೆ. ಫ್ರೆಂಡ್ಸ್, ಹಾಗಲಕಾಯಿಯಿಂದ ಅಸಂಖ್ಯಾತ ಉಪಯೋಗಗಳಿವೆ. ಕಣ್ಣಿನ ತೊಂದರೆಗಳು, ಮಧುಮೇಹ ಮತ್ತು ಫೈಲ್ಸ್ ಮುಂತಾದ ಮೂಲವ್ಯಾಧಿ ರೋಗಗಳಿಗೂ ಸಹ ಇದನ್ನು ಬಳಸುತ್ತಾರೆ. ಮಧುಮೇಹ ರೋಗಿಗಳು ಪ್ರತಿದಿನ ಹಾಗಲಕಾಯಿ ರಸವನ್ನು ಅಥವಾ ಒಣಗಿದ ಹಾಗಲಕಾಯಿ ಪುಡಿಯನ್ನು 5 ರಿಂದ 10 ಗ್ರಾಂ ನೀರಿನಲ್ಲಿ ಬೆರೆಸಿ ಸೇವಿಸಿದರೆ ಶುಗರ್ ರೋಗವು ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ. ಫೈಲ್ಸ್ ಸಮಸ್ಯೆ ಇರುವವರು 15 ರಿಂದ 20 ಮಿಲಿ ಹಾಗಲಕಾಯಿ ಎಲೆಗಳ ರಸವನ್ನು 200 ರಿಂದ 300 ಮಿಲಿ ಮಜ್ಜಿಗೆಯೊಂದಿಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸೇವಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.